ನಡೆದಿದೆ. 2025ರಲ್ಲಿ ಸಂಘದ ಪ್ರತಿಯೊಂದು ಶಾಖೆ ಮಟ್ಟದಲ್ಲೂ ಸಹಿತ ಸಂಘದ ಪಥಸಂಚಲನಗಳು ನಡೆದವು. 2026 ಮುಗಿದೊಳಗೆ ವಿಜಯದಶಮಿವರೆಗೆ ಹಿಂದೂ ಸಮಾಜೋತ್ಸವ ಆಗಬೇಕು. ಸಂಘ 100 ವರ್ಷದ ಮಾಡಿದ ತಪಸ್ಸಿನ ಪರಿಣಾಮದಿಂದ ಸಮಾಜ ಜಾಗೃತಿ ಆಗಿದೆ. ಆ ಸಮಾಜದ ಹೊಣೆಗಾರಿಕೆ ಏನು, ಆ ಸಮಾಜದ ಕರ್ತವ್ಯವೇನು ಅನ್ನೋದನ್ನು ಹಿಂದೂ ಸಮಾಜದ ಮುಖಾಂತರ ಸಮಾಜಕ್ಕೆ ಅರ್ಪಿಸಬೇಕು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಈ ಸಮಾವೇಶಗಳು ನಡೆದವು. ಸಂಘ 1925ರಲ್ಲಿ ಪ್ರಾರಂಭ ಆಯಿತು. ಅದಕ್ಕಿಂತ ಮುಂಚೆನೂ ಈ ದೇಶ ಧರ್ಮವನ್ನು ಉಳಿಸ್ತಾ ಬಂದಿರುವಂಥ ಸಾವಿರಾರು ಜನ ದೇಶ ಪ್ರೇಮಿಗಳ ಕೆಲಸ ಮಾಡ್ಯಾರು. ಒಟ್ಟು 2000 ವರ್ಷದಲ್ಲಿ ದೇಶಕ್ಕಾಗಿ, ರಾಷ್ಟ್ರಕ್ಕಾಗಿ, ಧರ್ಮಕ್ಕಾಗಿ, ಸಿದ್ಧಾಂತಕ್ಕಾಗಿ ಬಲಿದಾನ ಮಾಡಿದವರು 50 ಕೋಟಿ. ಇವತ್ತು ಸುದೈವ ಶಾತ 140 ಕೋಟಿ ಭೂಮಿ ಮೇಲೆ ಇದ್ದೀವಿ. ಅಂದರೆ ಅವರು ಮಾಡಿದವರು 50 ಕೋಟಿ ಜನ. ಈ ಧರ್ಮವನ್ನು, ಸಂಸ್ಕೃತಿಯನ್ನು ಉಳಿಸೋದಕ್ಕೋಸ್ಕರ ಇಷ್ಟೊಂದು ತ್ಯಾಗ ಬಲಿದಾನಗಳಾಗಿದೆ. ಆ ಬಲಿದಾನದ ಹಿನ್ನೆಲೆಯಲ್ಲಿ ಹಿಂದುತ್ವಕ್ಕೆ ಯೂಟರ್ನ್ ಕೊಟ್ಟಂತ 5 ಮಹಾತ್ಮರು ಬರ್ತಾರೆ. ಉಳಿದವರೆಲ್ಲ ಮಹಾತ್ಮರು ಅಲ್ಲ ಅಂತ ಅಲ್ಲ, ಎಲ್ಲರೂ ಕೆಲಸ ಮಾಡ್ಯಾರ. ಆದರೆ ಯೂಟರ್ನ್ ಬದಲಾವಣೆ ತರುವಂಥ 5 ವ್ಯಕ್ತಿಗಳು ಈ ದೇಶದಲ್ಲಿ ಬರ್ತಾರೆ. ಮೊದಲಿನ ಶಂಕರಾಚಾರ್ಯರು 51 ಶಕ್ತಿಪೀಠಗಳನ್ನು ಮಾಡಿ, ಒಂದು ನದಿ, ಒಂದೇ ದೇಶ, ಒಂದೇ ಭಾರತ, ಒಂದೇ ಸಮಾಜ, ನಾವೆಲ್ಲ ಹಿಂದೂ, ನಾವೆಲ್ಲ ಬಂದು, ನಾವೆಲ್ಲ ಒಂದು ಅನ್ನೋ ಸಂದೇಶವನ್ನು ಕೊಟ್ಟರು. ಅದಾದ ನಂತರ ಚಾಣಕ್ಯರು ಬರ್ತಾರೆ. ಯಾವುದೇ ಮತ, ಪಂಥ, ಪಕ್ಷ ಏನೇ ಇರಲಿ ಅಧರ್ಮದ ಮಾರ್ಗದೊಳಗೆ ನಡಿಬಾರ್ದು. ಅಧರ್ಮ ಮಾರ್ಗದೊಳಗೆ ನಡೆಯೋರನ್ನು ಅಧರ್ಮದಿಂದ ನಾಶ ಮಾಡೋದೇ ಒಂದು ಧರ್ಮ ಅಂತ ಕೃಷ್ಣ ಹೇಳಿದ್ರು. ಹೀಗಾಗಿ ಅಧರ್ಮದ ಮಾರ್ಗದಲ್ಲಿರುವಂಥ ರಾಜ್ಯನನ್ನ ಸಿಂಹಾಸನದಿಂದ ಇಳಿಸಿ ಧರ್ಮ ಸಂಸ್ಥಾಪನೆ ಮಾಡುವಂಥ ರಾಜ್ಯನ ಕೊಡಿಸಿ ಚಾಣಕ್ಯ ಕೌಟಿಲ್ಯ ನೀತಿಯನ್ನು ಕೊಟ್ಟಂಥ ಚಾಣಕ್ಯರು. ಆನಂತರ 3ನೇದವ್ರು ಬರ್ತಾರೆ, ಛತ್ರಪತಿ ಶಿವಾಜಿ ಮಹಾರಾಜ್. ಹಿಂದ್ವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದರು. 8 ದಿಕ್ಕಿನ ಶತ್ರುಗಳನ್ನ ಎದುರಿಸಿದಂಥ ಜಗದೇಕ ಶೂರ ಛತ್ರಪತಿ ಶಿವಾಜಿ. ಒಂದು ಕಡೆ ಆದಿಲ್ಶಾಹಿ, ಮುಘಲಶಾಹಿ, ಕುತುಬ್ಶಾಹಿ, ಇಮಾಮ್ಶಾಹಿ, ಬರಿದ್ಶಾಹಿ, ಆಗ್ತಾನೆ ಪೋರ್ಚುಗೀಸರು, ಬ್ರಿಟಿಷರು ಇವರೆಲ್ಲರೂ ಶಿವಾಜಿನ ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡಿದರು. ಆದರೆ ಶಿವಾಜಿ ಬದುಕಿದ್ದು ಬರೀ 50 ವರ್ಷ. 12ನೇ ವರ್ಷಕ್ಕೆ ಸಂಘರ್ಷ ಪ್ರಾರಂಭ ಮಾಡಿದವರು 44ನೇ ವರ್ಷಕ್ಕೆ ಪಟ್ಟಾಭಿಷೇಕ ಆಗುತ್ತೆ. 50ನೇ ವರ್ಷಕ್ಕೆ ಅವರು ದೇಹಾಂತ ಆಗುತ್ತೆ. ಅಂದರೆ 350 ಕೋಟಿಗಳನ್ನು ಗೆದ್ದಾರು. ಅವರು ಪ್ರತಿ ಜೀವನದ ಬದುಕಿದ ಪ್ರತಿಯೊಂದು ದಿನಾನೂ ಯುದ್ಧ ಮಾಡ್ಯಾರು. ಯಾವ ಯುದ್ಧದಲ್ಲೂ ಸೋತಿಲ್ಲ. ಆ ಶಿವಾಜಿ ಜೀವನ ಚರಿತ್ರೆಯನ್ನು ನಮ್ಮ ಮಕ್ಕಳಿಗೆ ಹೇಳದೇ ಇರುವಂಥ ಮೋಸ ಮಾಡಿದ್ದು ಬ್ರಿಟಿಷರು. ಯಾವ ಟಿಪ್ಪು ಸುಲ್ತಾನ್ ಹುಲಿ ಕೊಂದಾನ, 20 ವರ್ಷದವ ಕಡ್ಗ ಹಿಡ್ಕೊಂಡು ಹುಲಿ ಕೊಲ್ಲೋದೇನು ಮಹತ್ವದ ಕೆಲಸ ಅಲ್ಲ. ಮೊನ್ನೆ ಮಂಡ್ಯದೊಳಗೆ ಅವ್ರ ತಾಯಿನ ಅಟ್ಯಾಕ್ ಮಾಡೈತೆ ಅಂತ ಚಿರ್ಚಿ ಸೀಳಿ ಹೋಗೋದ ಒಬ್ಬ ಸಣ್ಣ ಹುಡುಗ. ಆದ್ರೆ ಹುಲಿಯ ಹಲ್ಲಿನ, ಸಿಂಹದ ಹಲ್ಲಿನ ಜೊತೆ ಆಟ ಆಡ್ತಿದ್ದ ಶಕುಂತಲೆಯ ಮಗ ಭರತ. ಅವನು ನಾವು ಇತಿಹಾಸದೊಳಗೆ ನೋಡೇ ಇಲ್ಲ, ಭರತ ಯಾರು ಅನ್ನೋದು. ಶಿವಾಜಿ 12 ವರ್ಷ ನಾವಿದ್ದಾಗಲೇ ಗೋಹತ್ಯೆ ಮಾಡುವಂಥವನು ಕೈ ಕತ್ತರಿಸಿದ್ದ. ಅವಾಗ ಆದಿಲ್ ಶಾಹಿ ಕೇಳ್ತಾನೆ, ನನ್ನ ಕಾನೂನನ್ನು ಉಲ್ಲಂಘನೆ ಮಾಡಿ ನಿನಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ಶಿವಾಜಿನ. ಅವಾಗ ಶಿವಾಜಿ ಹೇಳ್ತಾನೆ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಆ ಪ್ರಶ್ನೆಗೆ ಉತ್ತರ ಕೊಟ್ಟು ನಿನ್ನ ಶಿಕ್ಷೆನ ಅನುಭವಿಸ್ತೀನಿ ಅಂತ ಹೇಳ್ತಾನೆ. ಅವಾಗ ಆದಿಲ್ ಶಾಹಿ ಕೇಳು ಅಂತ ಹೇಳ್ತಾನೆ, ನಿನ್ನ ತಾಯಿಯನ್ನ ರಸ್ತೆಯ ಮಧ್ಯದಲ್ಲಿ ಸೆರೆಗೆ ಹಿಡಿದು ಜಗ್ಗಿದ್ರೆ ಏನು ಮಾಡ್ತೀಯ ಅಂತ ಕೇಳ್ತಾನೆ. ಕತ್ತರಿಸಾಕ್ತೀನಿ ಅಂತ ಹೇಳ್ತಾನೆ ಅವ್ರು ಆದಿಲ್ ಶಾಹಿ. ಅದನ್ನ ನಾ ಮಾಡೀನಿ ಅಂತ ಛತ್ರಪತಿ ಶಿವಾಜಿ ಮಹಾರಾಜ್ 12 ವರ್ಷದ ಬಾಲಕ ಹೇಳ್ತಾನೆ. ಅವಾಗ ಆದಿಲ್ ಶಾಹಿಗೆ 100 ಚೋಳು ಒಮ್ಮೆ ಕಡ್ದಷ್ಟು ಗಾಬರಿ ಆಗ್ತದೆ. ಇದಕ್ಕೆ ಉತ್ತರನೇ ಇಲ್ಲ. 33 ಕೋಟಿ ದೇವಾದಿಗಳು ವಾಸಿಸುವಂತ ಪವಿತ್ರ ಗೋಮಾತೆಯನ್ನು ಹಂತ ಕತ್ತರಿಸಿ ನಮ್ಮ ಕೈ ಕತ್ತರಿಸೋದು ತಪ್ಪಲ್ಲ. ನೀ ಬರೀ ತಾಯಿ ಶರ್ಗ ಹಿಡಿದ್ರೆ ಕತ್ತರಿಸ್ತೀನಿ ಅಂತ ಹೇಳ್ತೀನಿ. ನನ್ನ ತಾಯಿಯನ್ನು ಕತ್ತರಿಸಿ ಅದಕ್ಕೆ ಕೈ ಕತ್ತರಿಸ್ತೀನಿ ಅಂತ ಹೇಳಿದಾಗ ಆದಿಲ್ ಶಾಹಿ ಹೇಳ್ತಾನೆ ಶಿವಾಜಿ ತಂದೆ, ಇವ್ನು ಕರ್ಕೊಂಡು ಹೋಗ್ಬಿಟ್ಟು, ಇವ್ನು ಕರ್ಕೊಂಡು ನಮ್ಮನ್ನು ನಿಲ್ಲಿಸ್ಬಿಟ್ಟು ತಲೆ ಕೆಡ್ತೈತಿ ಅಂತ ಹೇಳ್ತಾನೆ. ಶಿಕ್ಷೆ ಕೊಡೋಕೆ ಆಗೋದಿಲ್ಲ. ಅದಕ್ಕೆ ಅವಾಗ ಯೋಚನೆ ಮಾಡ್ತಾನೆ ತಂದೆ, ಇದು ಸಿಂಹದ ಮರಿ ಸಹ್ಯಾದ್ರಿ ಬೆಟ್ಟದೊಳಗೆ ಬೆಳಿಬೇಕು, ಇಂಥ ಗುಲಾಮರ ಹತ್ರ ಇರಬಾರ್ದು ಅಂತ. ಆದಿಲ್ ಶಾಹಿ ಆಶಾನ್ದೊಳಗೆ ಒಬ್ಬ ಸುಬೇದಾರ ಶಿವಾಜಿ ತಂದೆ. ಶಿವಾಜಿ ರಾಜನ ಮಗ ಅಲ್ಲ, ಒಬ್ಬ ಸಾಮಾನ್ಯ ಸುಬೇದಾರನ ಮಗ. ತಂದೆ ಸೈನ್ಯವನ್ನು ಕಟ್ಟಿಕೊಂಡು ಇಡೀ ಇಸ್ಲಾಮೀಕರಣವನ್ನು, ಮೊಘಲರನ್ನ ಮಟ್ಟ ಹಾಕಿದಂಥ ಶ್ರೇಷ್ಠ ವ್ಯಕ್ತಿ. ಅವನ ಇತಿಹಾಸವನ್ನು ಓದಿದ್ರೆ ಸಾಕು, ಮಕ್ಕಳು ದೇಶಭಕ್ತರು ತಾವು ಆಟೋಮೆಟಿಕ್ ಆಗ್ತಾರೆ. ಆದರೆ ಇತಿಹಾಸದೊಳಗೆ ಏನೈತಿ, ಒಂದು ದೊಡ್ಡ ಫೋಟೋ ಹಾಕೋದು ಶಿವಾಜಿದು. ಶಿವಾಜಿ ಜಿಜಾಮತೆ ಮಗ, ಶಹಾಜಿ ಮಗ, ಮರಾಠ ರಾಜ, ಮುಗಿತವನ ಇತಿಹಾಸ. ಇದನ್ನ ಹೇಳಿದ್ರೆ ಕುಸ್ತಿ ಹಿಡಿ ಅಂತ ಸುಣ್ಣದ ನೀರು ಕುಡಿಸಿದ್ರೆ ಕುಸ್ತಿ ಹಿಡಿತಾವ ಮಕ್ಕಳು, ನೆಲ ಹಿಡಿತಾವ. ಇದನ್ನು ತಪ್ಪು ಮಾಡ್ತಾ ಬಂದ್ರು.
ಅದನ್ನೆಲ್ಲ ಗಮನಿಸಿದಂಥವ್ರು ಇನ್ನ 5ನೇದವ್ರು ಬರ್ತಾರೆ, 4ನೇದವ್ರು ಸ್ವಾಮಿ ವಿವೇಕಾನಂದ. ಜಗತ್ತಿನೊಳಗೆ ಹಿಂದುತ್ವದ ಬಗ್ಗೆ ಯಾವ ರೀತಿ ಕಲ್ಪನೆ ಇತ್ತಂದ್ರೆ, ಹಿಂದೂಗಳಂದ್ರೆ ಅನಾಗರಿಕರು, ಹಿಂದೂಗಳಂದ್ರೆ ಮಾನವೀಯತೆ ಇಲ್ಲದವರು, ಹಿಂದೂಗಳಂದ್ರೆ ಹುಟ್ಟಿದ ಮಕ್ಕಳನ್ನ ಗಾಡಿ ಒಗಿತಾರು, ಹಿಂದೂಗಳಂದ್ರೆ ತಾವ ಕಚ್ಚಾಡಿ ಸಾಯ್ತಾರು, ಹಿಂದೂಗಳಂದ್ರೆ ಬಿಕಾರಿಗಳು. ಇದೆಲ್ಲ ಬಡವರ ಫೋಟೋಗಳನ್ನು ತೆಗೆದು ಹಿಡ್ಕೊಂಡು ದುಡ್ಡು ಮಾಡುವಂಥ ಪ್ರಯತ್ನ ಕ್ರಿಶ್ಚಿಯನ್ರು ಮಾಡ್ತಿದ್ರು. ಅವು ವೀರ ಸನ್ಯಾಸಿ ವಿವೇಕಾನಂದರು ಯೋಚನೆ ಮಾಡಿದರು, ಇಡೀ ಜಗತ್ತಿನೊಳಗೆ ಹಿಂದುತ್ವ ಅನ್ನೋದೊಂದು ಧರ್ಮ ಇದೆ. ಆ ಧರ್ಮ ಜಗತ್ತಿನ ಯಾವುದೇ ಧರ್ಮದ ಪೈಪೋಟಿ ಅಲ್ಲ, ಮತ್ತು ಸೈಡ್ ಇಫೆಕ್ಟ್ ಇಲ್ಲದೆ ಇರುವಂಥ ಧರ್ಮ ಯಾವುದಾರು ಇದ್ರೆ ಜಗತ್ತಿನೊಳಗೆ ಒಂದೇ ಧರ್ಮ, ಅದು ಹಿಂದೂ ಧರ್ಮ. ಯಾವುದಕ್ಕೆ ಹುಟ್ಟಿದೆಯೋ ಅದಕ್ಕೆ ಸಾವಿದೆ, ಯಾವುದಕ್ಕೆ ಜನನ ಇದೆಯೋ ಅದಕ್ಕೆ ಮರಣ ಇದೆ. 1400 ವರ್ಷಗಳ ಹಿಂದ ಇಸ್ಲಾಮವನ್ನು ಸ್ಥಾಪನೆ ಮಾಡಿದಂಥ ಹಜರತ್ ಮೊಹಮ್ಮದ್ ಪೈಗಂಬರು ಕುರಾನ್ ಗ್ರಂಥವನ್ನು ಇಟ್ಟರು. ಅಂದ್ರೆ 1400 ವರ್ಷದಿಂದ ಹುಟ್ಟೈತೆ ಅಂದಂಗೆ ಆತ್ಲ, ಹುಟ್ಟಿಸಿದ ಒಬ್ಬ ಮನುಷ್ಯ ಅದಾನ ಅಂದಂಗೆ ಆತ್ಲ. 2026 ವರ್ಷಗಳಿಂದ ಕ್ರೈಸ್ತ ಮತ ಹುಟ್ಟಿತು, ಬೈಬಲ್ ಅನ್ನೋ ಗ್ರಂಥ ಇಟ್ಟ. ಅಂದ್ರೆ ಅದು ಹುಟ್ಟಿದ ದಿನಾಂಕ, ಸಮಯ, ಸ್ಥಳ, ವ್ಯಕ್ತಿ ಅದಾನ. ಹಿಂದುತ್ವವನ್ನು ಯಾರು ಹುಟ್ಟಿಸಿದರು? ಇದಕ್ಕೆ ಜನನ ಇಲ್ಲ, ಮರಣದ ಪ್ರಶ್ನೆನ ಬರುವುದಿಲ್ಲ. ಹೀಗಾಗಿ ಜಗತ್ತಿನೊಳಗೆ ಧರ್ಮ ಅನ್ನೋದು ಯಾವುದಾದ್ರೆ ಸನಾತನ ಧರ್ಮ, ಹಿಂದೂ ಧರ್ಮ, ಭಾರತೀಯ ಸಂಸ್ಕೃತಿ, ಇಂಡಿಯನ್ ಕಲ್ಚರ್ ಯಾವ್ದು ಹೇಳ್ತಾರೆ ಅದು ಹಿಂದುತ್ವ. ಹಿಂದುತ್ವ ಅನ್ನೋದು ಸಾತ್ವಿಕ ಧರ್ಮ ಇರಬಹುದು, ಅದ್ರ ಯಾವ ಕಾಲಕ್ಕೂ ಸೋಲನ್ನು ಒಪ್ಪಿಕೊಳ್ಳುವಂತ ಧರ್ಮ ಇದಲ್ಲ. ಯಾಕಂದ್ರೆ 700 ವರ್ಷಗಳ ಕಾಲ ಮೊಘಲರು ಈ ದೇಶವನ್ನ ಲೂಟಿ ಮಾಡಿ ಸರ್ವನಾಶ ಮಾಡಿದರು, ಮತ್ತು ಪುನರ್ ಪ್ರತಿಷ್ಠಾಪನೆ ಮಾಡಿದೀವಿ ನಾವು. 200 ವರ್ಷಗಳ ಕಾಲ ಬ್ರಿಟಿಷರು ದಬ್ಬಾಳಿಕೆ ಮಾಡಿ ದೇಶವನ್ನು ಕೈಗೆ ಅವರು ಕಪಿಮುಷ್ಟಿಗೆ ತಗೊಂಡಿದ್ರು. ಅದನ್ನು ವಾಪಸ್ ಕೊಡೋದಕ್ಕೆ ನಾವು ಸ್ವಾತಂತ್ರ್ಯ ತಗೊಂಡಿವಿ. ಹಿಂದುತ್ವ ಅಂದ್ರೆ ಶಕ್ತಿ ಆರಾಧಕರು ನಾವು. ಎಲ್ಲಾ ದೇವರುಗಳು, ಹಿಂದೂ ದೇವರುಗಳು ನೋಡ್ರಿ, ಯಾವ ಕಾಲೇ ಕೈಲಿ ಕುತ್ತೇ ಇಲ್ಲ ದೇವರುಗಳು. ಎಲ್ಲಾ ದೇವರ ಕೈ ತ್ರಿಶೂಲ, ಕೊಡ್ಡಿಗಿ, ಬರಕ್ಷಿ, ಯಾವ್ದಾದ್ರೂ ಒಂದು ಆಯುಧ ಇದೆ. ಲಕ್ಷ್ಮಿ ಅಷ್ಟು ಶಾಂತದಾಳಂದ್ರೆ ಅಕ್ಕಿಗೆ ಒಂದು ಆಯುಧ ಇದೆ. ಗಣಪತಿ ಅಷ್ಟು ಶಾಂತದಾನಂದ್ರೆ ಅವ್ನ ಕೈ ಒಂದು ಕೊಡ್ಲಿ ಆಯುಧ ಇದೆ. ಶಕ್ತಿ ಆರಾಧಕರು ನಾವು. ಎಲ್ಲಿ ಶಕ್ತಿ ಇರ್ತೈತೋ ಅಲ್ಲಿ ಭಕ್ತಿ, ಶಾಂತಿ, ನೆಮ್ಮದಿ ಎಲ್ಲ ಇರೋದಕ್ಕೆ ಸಾಧ್ಯ. ಅಶ್ವಮ್ನೈವ ಗಜಮ್ನೈವ ವ್ಯಾಘ್ರಮ್ನೈವ ಚ ನೈವ ಚಹ ಅಜಾಪತ್ರಂ ಬಲಿಂ ದಿದ್ಯಾ ದೇವೋ ದುರ್ಬಲಘಾತಕ ಅಂತ ಒಂದು ಶ್ಲೋಕ ಹೇಳ್ತೈತೆ. ಯಾವ ಬಲಿಯನ್ನ ಕೇಳು, ಹುಲಿ, ಸಿಂಹ, ಆನೆಗಳನ್ನ ಕೇಳೋದಿಲ್ಲ, ಕುರಿ, ಮೇಕೆ, ಕೋಳಿಗಳನ್ನ ಕೇಳ್ತಾವ. ಅಂದ್ರೆ ದುರ್ಬಲರನ್ನ ದೇವರು ಕೂಡ ಕ್ಷಮಿಸೋದಿಲ್ಲ. ಅದಕ್ಕೆ ದೇವರ ಶಕ್ತಿಯ ಸಂಕೇತ ಅಷ್ಟ ಕೈಗಳು, ಚತುರ್ಭುಜ, ಎಲ್ಲಾ ಕೈಯೊಳಗೆ ಆಯುಧ, ಇದೆಲ್ಲ ಇರೋದ್ರ ಸಂಕೇತ ಹಿಂದುತ್ವ. ಇದರ ಆಧಾರದ ಮೇಲೆ 2000 ವರ್ಷಗಳ ಸಂಘರ್ಷವನ್ನು ನಾವು ಎದುರಿಸಿದ್ವಿ. 2000 ವರ್ಷಗಳ ಸಂಘರ್ಷ ಎದುರಿಸಿ ಪುನಃ ಎದ್ದು ನಿಂತ ಯಾವುದೇ ಸಂಸ್ಕೃತಿ ಅದು ಜಗತ್ತಿನೊಳಗೆ ಹಿಂದೂ ಸಂಸ್ಕೃತಿ ಮಾತ್ರ. ಅಂತ ಶ್ರೇಷ್ಠ ಸಂಸ್ಕೃತಿಯೊಳಗೆ ಹುಟ್ಟುವುದೇ ನಮ್ಮ ಪೂರ್ವಜನ್ಮದ ಪುಣ್ಯ. ಇವತ್ತು ಚೀನಾ ನಮ್ಮ ಶತ್ರು ಇರ್ಬೋದು, ಸಾಂಸ್ಕೃತಿಕವಾಗಿ ರಾಯಭಾರಿಗಳು ನಾವು. ಬುದ್ಧಂ ಶರಣಂ ಗಚ್ಚಾಮಿ ಅಂತ ಕಲಿಸಿಕೊಟ್ಟವರು ಭಾರತದವರು. ಇವತ್ತಿನ ಜಗತ್ತಿನ 740 ಕೋಟಿಗಳ ಪೈಕಿ 350 ಕೋಟಿ ಜನ ವಿಶ್ವದೊಳಗೆ ಹಿಂದುತ್ವವನ್ನು ಒಪ್ತಾರೆ, ರಾಷ್ಟ್ರೀಯತೆಯನ್ನು ಒಪ್ತಾರೆ. ಸೌದಿ ಅರೇಬಿಯಾದೊಳಗೆ ಯೋಗ ಮಾಡ್ತಾರೆ, ಯೋಗಾಸನ ಮಾಡ್ತಾರೆ. ಇಂಡೋನೇಷ್ಯಾದೊಳಗೆ ಭಗವದ್ಗೀತೆಯನ್ನ ಪಠ್ಯಕ್ರಮದೊಳಗೆ ಇಟ್ಟಾರೆ, ಟೆಕ್ಸ್ಟ್ ಬುಕ್ ಮಾಡ್ಯಾರ. ಭಾರತದೊಳಗೆ ಭಾರತ್ ಮಾತಾ ಕಿ ಜೈ ಅಂದ್ರೆ ಒಂದಿಷ್ಟು ಮಂದಿಗೆ ತೊಂದರೆ ಆಗ್ತದೆ. ಹುಟ್ಟಿದ ತಾಯಿಗೆ ಜೈಕಾರ ಹಾಕೋದು ಮಕ್ಕಳ ಕರ್ತವ್ಯ. ಅಕಸ್ಮಾತ್ ತಾಯಿಗೆ ಜೈ ಅನ್ನಂಗಿಲ್ಲ, ಹುಟ್ಟೊಳಗೆ ಎಲ್ಲೋ ಗಡಿಬಿಡಿ ಆಗೈತೆ ಅಂತ ಅರ್ಥ. ಆ ಗಡಿಬಿಡಿ ಸಂತತಿಗಳು ಇವತ್ತು ಭಾರತ್ ಮಾತಾ ಕಿ ಜೈ ಅಂತ ಇಲ್ಲ. ಇದನ್ನೆಲ್ಲವನ್ನ ಅಧ್ಯಯನ ಮಾಡಿದಂತ 5ನೇದವರು ಬರ್ತಾರು ಡಾಕ್ಟರ್ ಹೆಡ್ಗೇವಾರ್. ಈ ಶಂಕರಾಚಾರ್ಯ ಬಂದರು, ಅವರೊಂದು ಕೆಲಸ ಮಾಡಿದ್ರು. ಅವ್ರು ಮುಂದುವರೆದ ಭಾಗವನ್ನ ಚಾಣಕ್ಯ ಮಾಡಿದರು, ಅದರ ಮುಂದುವರೆದ ಭಾಗವನ್ನ ಶಿವಾಜಿ ಮಾಡಿದರು, ಅದರ ಮುಂದುವರೆದ ಭಾಗವನ್ನ ಸ್ವಾಮಿ ವಿವೇಕಾನಂದರು ಮಾಡಿದರು, ಅದರ ಮುಂದುವರೆದ ಭಾಗವನ್ನು ಡಾಕ್ಟರ್ ಹೆಡ್ಗೇವಾರ್ ಮಾಡಿದರು. ಡಾಕ್ಟರ್ ಹೆಡ್ಗೇವಾರ್ ಉದ್ದೇಶ ಏನಿತ್ತು? 1000 ವರ್ಷಗಳ ಸಂಘರ್ಷದ ನಾವು ಎದುರಿಸ್ತಾ ಬಂದೀವಿ, ಸೋಲ್ತಾ ಬಂದೀವಿ, ಗೆಲ್ತಾ ಬಂದೀವಿ, ನಮ್ಮ ಆಳಿದ್ರು. ಅದು ಶಾಶ್ವತವಾಗಿ ಕನಸಿನಲ್ಲಿಯೂ ಸಹಿತ ಹಿಂದುತ್ವದ ಬಗ್ಗೆ ಯಾರು ಹಗುರವಾಗಿ ಯೋಚನೆ ಮಾಡಬಾರ್ದು. ಅಂತ ಒಂದು ವ್ಯಕ್ತಿ ನಿರ್ಮಾಣದ ಕೆಲಸ ಮಾಡ್ತೀನಿ ಅಂತ ಹೇಳಿ 1925 ವಿಜಯದಶಮಿ ನಾಗಪುರದೊಳಗೆ ಕೈ ಬೆರಳಿನಿಂದ ಎನಿಸುವಂತ ಸ್ವಯಂ ಸೇವಕರನ್ನು ಕರ್ಕೊಂಡು ಶಾಖೆಯನ್ನು ಪ್ರಾರಂಭ ಮಾಡಿದರು. ಅವತ್ತು ಎಷ್ಟು ವಿರೋಧ ಶಾಖೆಗೆ. ಇವತ್ತು ಡಾಕ್ಟರ್ ಜಿ ಹೆಡ್ ಡೌಂಕ ಗವಾರ್ ಅಂತ ಹೇಳ್ತಿದ್ರು, ಡಾಕ್ಟರ್ ಜಿ ಅವರು ಹುಚ್ಚರ ನಾಯಕ ಅಂತ ಹೇಳ್ತಿದ್ರು, ಗೇಲಿ ಮಾಡ್ತಿದ್ರು. ರಸ್ತೆ ಒಳಗೆ ನಿಂತು ಇವತ್ತು ಎಷ್ಟಾಯ್ತು, ಇಷ್ಟಾಯ್ತು ಹಿಂದೂ ಸಂಘಟನೆ ಅಂತ ಕೇಳ್ತಿದ್ರು. ಅಂಥದ್ರೊಳಗೆ ಅವರು ನಿಶ್ಚಯ ಮಾಡಿದ್ರು, ದೇಶಕ್ಕೆ ಮುಂದೊಂದಿನ
ಜಗತ್ತಿಗೆ ಹಿಂದುತ್ವ ಗುರುವನ್ನು ತೋರಿಸ್ಕೊಡುವಂಥ ವ್ಯಕ್ತಿ ಈ ಶಾಖೆ ಒಳಗನ್ನ ತಯಾರು ಮಾಡ್ತೀನಿ ಅಂತ ಅವತ್ತೇ ಹೇಳಿದ್ರು. ಅದು ಇವತ್ತು ಸತ್ಯ ಆಗಿದೆ. ಅವ್ರಿಗೆ ಎಷ್ಟಿತ್ತಂದ್ರೆ ಹಿಂದೂ ರಾಷ್ಟ್ರ ಅಂತ ಯಾರು ಹೇಳ್ತಾರೋ ಅಂತ ಕೇಳಿದ್ರು ಹೇಳ್ತಿದ್ರು ಅವ್ರು. ಹಿಂದೂ ಈ ದೇಶ, ನದಿ, ಪರ್ವತ, ದೇವಾದೇವತೆಗಳು, ಗೋ ಇದ್ರ ಮೇಲೆ ಶ್ರದ್ಧೆ ಇರುವಂತ ಒಂದೇ ಒಬ್ಬ ಮನುಷ್ಯ ಇರುವವರೆಗೂ ಹಿಂದೂ ರಾಷ್ಟ್ರ ಅಂತ ಹೇಳಿದ್ದಾರೆ. ಹಿಂದೂ ರಾಷ್ಟ್ರ ಮಾಡಬೇಕಂತ ಅವಶ್ಯಕತೆ ಇಲ್ಲ, ಹಿಂದೂ ರಾಷ್ಟ್ರವೇ ಇದೆ. ಎಲ್ಲ ಹುಟ್ಟಕ್ಕಿಂತ ಮೊದಲೇ ಹಿಂದೂ ರಾಷ್ಟ್ರ ಹುಟ್ಟಿದ್ದು, ಎಲ್ಲ ಹುಟ್ಟಕ್ಕಿಂತ ಮೊದಲೇ ಸನಾತನ ಧರ್ಮ ಹುಟ್ಟಿದ್ದು. ಇವತ್ತು ಎಲ್ಲಾ ಧರ್ಮದ ಜೊತೆ ನಮ್ಮ ಧರ್ಮವನ್ನು ಸಮೀಕರಣ ಮಾಡ್ತೀವಿ, ತಪ್ಪು. ನಿನ್ನೆ ಮೊನ್ನೆ ಹುಟ್ಟಿದಂತ ಕ್ರಿಶ್ಚಿಯನ್ ನಮ್ಮ ಸಮ ಆಗಕ್ಕೆ ಸಾಧ್ಯ ಇಲ್ಲ. ನಿನ್ನೆ ಮೊನ್ನೆ ಹುಟ್ಟಿದಂತ ಇಸ್ಲಾಂ ನಮ್ಮ ಸಮ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಿಂದುತ್ವಗಳು ಹುಟ್ಟಿದಂತ ಎಲ್ಲಾ ಪಂಥಗಳು ನಾವು ಒಂದೇ. ಸಿಖ್, ಜೈನ, ಬುದ್ಧ ಎಲ್ಲ ಹಿಂದೂಗಳೇ. ಹಿಂದೂಗಳು ಅವ್ರ ಪಂಥ ಸಂಪ್ರದಾಯಗಳು ಬೇರೆ. ಆದ್ರೆ ನಾವು ಒಂದ್ ದಿವಸ ಅವ್ರು ಜಗಳಾಡಿ ಅವರು ರಾಮ ಮಂದಿರಕ್ಕೆ ಬರ್ತಾರೆ, ನಾವು ಹೋಗ್ತೀವಿ. ಮುಸಲ್ಮಾನರಿಗೆ ನೀವು ನಮಾಜ್ ಮಾಡ್ರಿ, ಯಾರು ಬೇಡ ಅಂತಾರೆ, ರಾಮ ಮಂದಿರಕ್ಕೆ ಹೋಗಕ್ಕೆ ನಾನು ಬೇಡ ಅಂತೇನು? ಏನೋ ಪೂರ್ವಜರು ತಪ್ಪು ಮಾಡಿದ ಪರಿಣಾಮದಿಂದ ಇವತ್ತು ಹುಟ್ಟಾಕೊಂಡ್ಕೆ ನಿಮ್ಮ ದೇಶ, ಧರ್ಮ, ಸಂಸ್ಕೃತಿ ಬಗ್ಗೆ ವಿರೋಧ ಮಾಡೋದು ಮಹಾ ಅಪರಾಧ. ಏನೋ ಒಂದು ನಮ್ದೊಂದು ಕಾರ್ ಕಳೆದಿತ್ತಪ್ಪ ಒಂದು 100 ವರ್ಷದ ಹಿಂದೆ. ಆ ಕಾರಿನ ನಂಬರ್ ಚೇಂಜ್ ಮಾಡಿದ್ರು, ಪ್ಲೇಟ್ ಚೇಂಜ್ ಮಾಡಿದ್ರು, ಟೈರ್ ಚೇಂಜ್ ಮಾಡಿದ್ರು, ಕಲರ್ ಚೇಂಜ್ ಮಾಡಿದ್ರು. ಚೆಸ್ಸಿ ನಂಬರ್ ಚೇಂಜ್ ಮಾಡಕ್ಕೆ ಸಾಧ್ಯ ಇತ್ತಲ್ಲ? ಆ ಚೆಸ್ಸಿ ನಂಬರ್ ನಮ್ಮದೇ ಇತ್ತು. ಇವತ್ತು ಪ್ರತಿಯೊಬ್ಬ ಮುಸಲ್ಮಾನ್ ಹಿಡಿದು ನೋಡಿ DNA ಟೆಸ್ಟ್ ಮಾಡ್ರಿ, ಹಿಂದುತ್ವ ಅಂತ ಹೇಳ್ತದೆ. ಯಾವುದೋ ಕಾಲಕ್ಕೆ ಮತಾಂತರ ಆದ್ರೆ ಏನ್ ತಪ್ಪ? ನಿಮ್ಮ ಉಪಾಸನೆ ನೀವು ಮಾಡಿ. ಅದರ ರಾಷ್ಟ್ರ ಧರ್ಮ ಬಂದಾಗ ನಾವೆಲ್ಲ ಹಿಂದೂ, ನಾವೆಲ್ಲ ಬಂದು, ನಾವೆಲ್ಲ ಒಂದು ಅನ್ನುವಂಥ ಒಂದು ಕಲ್ಪನೆ ಪ್ರತಿಯೊಬ್ಬರಲ್ಲಿ ಜಾಗೃತಿ ಆಗಬೇಕು. ಅದನ್ನು ಇವತ್ತು ಸಮಾಜ ಆ ಜಾಗೃತಿಯನ್ನು ಮಾಡಬೇಕು. ಇವತ್ತು ಸೌದಿ ಅರೇಬಿಯಾಕ್ಕೆ ಹೋಗ್ತಾರೆ, ಮಕ್ಕಕ್ಕೆ ಹೋಗ್ತಾರೆ. ಮಕ್ಕಕ್ಕೆ ಹೋಗಕ್ಕೆ ಫ್ಲೈಟ್ ಹತ್ತಬೇಕಾದ್ರೆ ಇವ್ರಿಗೆ ಏನಂತ ಹೇಳ್ತಾರೆ? ಬರೇ ಮುಸಲ್ಮಾನ್ ಅಂದ್ರೆ ಎಲ್ಲಿಂದ ಉದುರಿ ಬಿದ್ದಿ ಅಂತ ಕೇಳ್ತಾರೆ. ಹಿಂದೂ ಮುಸ್ಲಿಂ ಅಂತಂದ್ರೆ ಪಾಸ್ಪೋರ್ಟ್ ಕೊಡ್ತಾರೆ. ಇವರು ಜೆರೂಸಲೇಮ್ ಹೋಗ್ತಾರೆ, ಕ್ರಿಶ್ಚಿಯನ್ ಇಲ್ಲಿಂದ ಹೋದಾಗ ನಾಲ್ಕು ಬರೇ ಕ್ರಿಶ್ಚಿಯನ್ ಅಂದ್ರೆ ಎಲ್ಲಿಂದ ಉದುರಿದೆ ಅಂತ ಕೇಳ್ತಾರೆ. ಹಿಂದೂ ಕ್ರಿಶ್ಚಿಯನ್ ಅಂದಾಗ ಪ್ರವೇಶ ಇರ್ತದೆ. ಅಂದ್ರೆ ಬಾಳಬೇಕು, ಬದುಕಬೇಕಾದ್ರೆ ಹಿಂದುತ್ವ ಅನ್ನೋದು ಒಂದು ಜಾತಿ, ಮತ, ಪಂಥ, ಪಕ್ಷ ಅಲ್ಲ. ಹಿಂದುತ್ವ ಅನ್ನೋದು ಜೀವನ ಪದ್ಧತಿ. ದೇಶದ ಸುಪ್ರೀಂ ಕೋರ್ಟ್ 5 ಬಾರಿ ಹೇಳಿದೆ, ಹಿಂದೂ ಆಫ್ ಲೈಫ್ ಆಫ್ ವೇ ಅಂತ ಹೇಳಿದೆ. ಹಿಂದುತ್ವ ಅನ್ನೋದು ಜೀವನ ಪದ್ಧತಿ, ಜೀವನ ವಿಧಾನ. ಈ ರೀತಿ ಬದುಕಿದ್ರೆ ಎಲ್ಲಾ ದೇವರಿಗೆ ಕೈ ಮುಗಿಬಹುದು ನಾವು. ಈ ರೀತಿಗೆ ಬದುಕಿದ್ರೆ ಎಲ್ಲಾ ಧರ್ಮದವ್ರನ್ನ ಒಪ್ಕೋಬಹುದು ನಾವು. ಈ ರೀತಿ ಬದುಕಿದ್ರೆ ಎಲ್ಲಾ ಮಾನವರು ಒಂದೇ ಅಂತ ಹೇಳ್ಬೋದು ನಾವು. ವಸು ದೈವ ಕುಟುಂಬಕಂ, ವಿಶ್ವವೇ ಒಂದು ಕುಟುಂಬ ಅಂತ ಹೇಳಿದವರು ನಾವು. ಹಿಂದೂಗಳೇ ಒಂದು ಕುಟುಂಬ ಅಂತ ನಮ್ಮವ್ರು ಹೇಳಿಲ್ಲ. ಸರ್ವೇ ಜನ ಸುಖಿನೋ ಭವಂತು, ಜಗತ್ತಿನ ಎಲ್ಲಾ ಮಾನವರು ಸುಖವಾಗಿರಲಿ ಅಂತ ಹೇಳಿ ನಾವು. ಹಿಂದೂ ಜನ ಸುಖಿನೋ ಭವಂತು ಅಂತ ಹೇಳಿಲ್ಲ. ತಾಕತ್ತಿದ್ರೆ ಇವತ್ತು ಇಸ್ಲಾಂದವ್ರಿಗೆ ಹೇಳೋಣ ಸರ್ವೇ ಜನ ಸುಖಿನೋ ಭವಂತು ಅಂತ. ಕ್ರೈಸ್ತರಿಗೆ ಹೇಳೋಣ ನೋಡೋಣ. ಯಾವ ಇಸ್ಲಾಮನ್ನು ಒಪ್ಪುದಲ್ಲ ಅವ ಕಾಫಿರ್ ಅಂತ, ಯಾವ ಕ್ರೈಸ್ತ ಮತವನ್ನು ಒಪ್ಪುದಲ್ಲ ಅವ ಪಾಪಿ ಅಂತ. ನಮ್ಮಲ್ಲಿ ಚಾರ್ವಕ ಮಹರ್ಷಿನೂ ನಮ್ಮನ್ನು ಬೈತಿದ್ದ. ಸಾಲ ಮಾಡ್ರಿ, ತುಪ್ಪತ್ತಿದ್ದೆ, ಸುಡುಗಾಡು ಮಾಡ್ರಿ, ದೇವರಾಗಿರೋ ಎಲ್ಲ ಸುಳ್ಳು ಅಂತ ಹೇಳ್ತಿದ್ದ. ಅವನು ಋಷಿ ಅಂತ ಒಪ್ಕೊಂಡಿವ್ ನಾವು, ಚಾರ್ವಕ ಮಹರ್ಷಿನ. ಅಂತ ಶ್ರೇಷ್ಠವಾದಂಥ ಸಂಸ್ಕೃತಿ ಇದು ಸಂಸ್ಕೃತಿ. ಈ ಬುದ್ಧ ಲೋಕಾರ್ಪಣೆ ಹೊಂಟಾಗ ಒಂದು ಹಾವು ಬಂತದ. ಹಾವು ಬಂದಾಗ ಬೋಧನೆ ಮಾಡಿದರು, ಯಾರಿಗೂ ಕಚ್ಚಬೇಡ, ಪ್ರಾಣ ಹಾನಿ ಮಾಡಬೇಡ. ಅವಾಗ ಅದ್ರ ಮಾತು ಕೇಳಿ ಅದು ಸುಮ್ಮ ಕೂತದ. ಎಲ್ಲರೂ ಒಂದು ಕಲ್ಲು ಹೋಗೋದು ಮೈ ತುಂಬ ಗಾಯ ಮಾಡಿದ್ದಾರೆ. ವಾಪಸ್ ಬುದ್ಧ ಬಂದು ಕೇಳಿದ್ರು, ನಾವು ಕಚ್ಚ ಕೇರಿನ ಕಲಾಶ ಮಾಡ್ತಿದ್ವಿ, ನಾನು ಇವತ್ತು ಈ ಪರಿಸ್ಥಿತಿಗೆ ತಂದಾರೆ ಏನು ಮಾಡೋದು ಅಂತ. ಅವಾಗ ಬುದ್ಧ ಹೇಳಿದ, ನೀನು ಕಚ್ಚಬೇಡ ಅಂತ ಹೇಳಿ, ಬುಸ್ ಅನ್ಬೇಡ ಅಂತ ಹೇಳಿಲ್ಲ ಅಂತ ಹೇಳಿದ್ರು. ನಾನು ತಪ್ಪು ತಿಳ್ಕೊಂಡಿ ಅಂತ ಹೇಳಿದ್ರು. ಅದಕ್ಕೆ ಯಾವುದೇ ಪ್ರಾಣಿ ಹಾವು ಮಾಡ್ಬೇಕಾದ್ರೆ ಒಮ್ಮೆ ಕಚ್ಚಂಗಿಲ್ಲ, ಮೊದಲು 2 ಸಲ ವಾರ್ನಿಂಗ್ ಕೊಡ್ತೈತಿ. ಸತ್ತೊಕ್ಕಿ, ಹುಷಾರಿರ, ದೂರ ಸರಿ ಅಂತ ಟೊಸ್ ಮಾಡ್ಬೇಕು. ಆಮೇಲೆ ಮೇಕೆ ಬಂದಾಗ ಕಚ್ತೈತಿ. ಒಂದು ಪ್ರಾಣಿಗೂ ಯಾರು ಐತಿ. ಹಿಂದೂಗಳಂದ್ರೆ ಗೋಳೆಗೋಳ. ಜಗತ್ತಿನೊಳಗೆ ನಮ್ಗೆ ಬದುಕು ಹಕ್ಕಿಲ್ಲ. ಮುಸಲ್ಮಾನಿಗೆ 45 ದೇಶ ಇವೆ, ಕ್ರೈಸ್ತರಿಗೆ 75 ದೇಶ ಇವೆ. ಹಿಂದೂಗಳಿಗೆ ಇರೋದು ಒಂದೇ ಒಂದು ದೇಶ, ಭಾರತ. ಈ ಭಾರತದೊಳಗೆ ನಾವು ಗಟ್ಟಿ ಆಗಲಿಲ್ಲ, ಜಗತ್ತಿನೊಳಗೆ ಯಾರು ನಮ್ಮನ್ನು ಕ್ಷಮಿಸೋದಿಲ್ಲ. 85% ಇದ್ದಾಗ ಏನು ಕಿತ್ಕೊಳ್ಳೋಕ್ಕಾಗಿಲ್ಲ. ಈಗ ಅವ್ರು ಬಡಿತಾರೆ, ಇವ್ರು ಬಡಿತಾರೆ ಅಂತ ಬರ್ತಾರೆ ಅಂದ್ರೆ ನಾವು ಅದು ಒದೀತೀವತ್ತು, ಎಲ್ಲರೂ ಓದಿಬಿಡ್ತಾರೆ. ಅದಕ್ಕೆ ಬಲಮು ಪಾಶ್ವ ಅಂತ ಹೇಳ್ತೇವೆ. ಶಕ್ತಿಯನ್ನು ಆರಾಧನೆ ಮಾಡಬೇಕು. ದುರ್ಬಲ ಯಾರನ್ನು ಕ್ಷಮಿಸೋದಿಲ್ಲ. ನಾ ಪೈಲ್ವಾನ್ ಆಗೋದು ಮತ್ತೊಬ್ಬನ ಹೊಡೆಯೋಕ್ಕಲ್ಲ, ನನ್ನ ಆರೋಗ್ಯವನ್ನು ರಕ್ಷಣೆ ಮಾಡೋದು. ಏರಿ ಬಂದ್ರೆ ಹೇರಾಕ್. ಇದು ಸಾಮಾನ್ಯ ಜನರಿಗೂ ಅರ್ಥ ಆಗ್ಬೇಕು. ಡಾಕ್ಟರ್ ಜಿ ಅವರು ಇದನ್ನೇ ಕಲಿಸಿದ್ರು ಸಂಘದ ಶಾಖೆ ಒಳಗೆ. ಆ ಸಂಘದ ಶಾಖೆಯನ್ನು ಮಟ್ಟ ಹಾಕ್ಬೇಕಂತೇಳಿ ದೇಶದ ಮೊದಲ ಪ್ರಧಾನಿ ಏನ್ ಹೇಳಿದ್ರು ಅಂದ್ರೆ, ಐ ಆಮ್ ಆಕ್ಸಿಡೆಂಟ್ಲಿ ಹಿಂದೂ ಅಂತ ಹೇಳಿದ್ರು ಅವ್ರು. ಆ ಆಕ್ಸಿಡೆಂಟ್ ಎಲ್ಲಿ ಆಗಿತ್ತು ಅದು ಭಗವಂತಗ ಗೊತ್ತು. ಅದ್ರ ಜೊತೆ ಇನ್ನೊಂದು ಹೇಳಿದ್ರು, ಕತ್ತಿ ಅಂತ ಕರಿಬೇಕಾದ್ರೆ ನಾನು ಹಿಂದೂ ಅಂತ ಕರಿಬೇಡಿ ಅಂತ ಹೇಳಿದ್ರು. ಈ ಸಂಘವನ್ನ ನಿರ್ನಾಮ ಮಾಡ್ತೀನಿ ಅಂತೇಳಿ
ಗಾಂಧಿ ಹತ್ಯೆಯನ್ನು ಆರೋಪವನ್ನು ಹೊರಿಸಿ ಸಂಘದ ಮೇಲೆ ಬ್ಯಾನ್ ಮಾಡಿದರು. ಸಂಘದ ಮೇಲೆ ಬ್ಯಾನ್ ಮಾಡಿದ್ರೆ ಸಂಘ 2 ಪಟ್ಟು ಜಾಸ್ತಿ ಆಯಿತು. ಸಂಘ ನಿರಪರಾಧಿ ಅಂತ ಒಪ್ಪಿಕೊಂಡಾಗ ಬ್ಯಾನ್ ಹಿಂತಕೊಂಡು ಅವಾಗ ನಾಯನ್ ಕಡಿಮೆ ಅಂತೇಳಿ ಅಪ್ಪನ ಮಗಳು ಪ್ರಧಾನಿ ಇಂದಿರಾ ಗಾಂಧಿ ಅವರೊಂದ್ಸಲ ತುರ್ತು ಪರಿಸ್ಥಿತಿ ಸಂಘವನ್ನು ಬ್ಯಾನ್ ಮಾಡಿದರು. ಅದು ಸಂಘ 6 ಪಟ್ಟ. ಬಾಬರಿ ಕಟ್ಟಡ ಧ್ವಂಸ ಆದ್ಮೇಲೆ PV ನರಸಿಂಹರಾವ್ ನಾಯನ್ ಕಡಿಮೆ ಅಂತೇಳಿ ಅವರು ಸಂಘದ ಮೇಲೆ ಬ್ಯಾನ್ ಮಾಡಿದರು. ಸಂಘ 10 ಪಟ್ಟ. ಮುಂದಿನ 11ನೇ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಆದರೂ ಒಂದು ಸಂಘದ ಸ್ವಯಂ ಸೇವಕ. ಇದು ಸಂಘ. ಇಷ್ಟೊಂದು ಮೌನ ಕ್ರಾಂತಿಯನ್ನು ಮಾಡಿದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 3 ವರ್ಷ ಜಗತ್ತಿನ ಯಾವುದೇ ಸಂಘಟನೆ ಒಳಗೆ ಒಂದು ಸಂಘಟನೆ ಒಂದು ಸಿದ್ಧಾಂತದ ಜೊತೆ 100 ವರ್ಷ ಬದುಕಿದ್ದ ಉದಾಹರಣೆ ಇಲ್ಲ. ಇದು ಸಾಕಷ್ಟು ಸಂಘಟನೆಗಳು ಆ ಸಂಘಟನೆ ಈ ಸಂಘಟನೆ ಏಟು ಜಡ್ ಆಗಿಬಿಡ್ತಾವ 1 ವರ್ಷನಾಗ. ನಾರಾಯಣ ಗೌಡನ್ ಬನಾಗರ ಆ ಗೌಡನ್ ಬನಾಮರ ಈ ಗೌಡನ್ ಬನಾರ ಅಂತೇಳಿ 23 ಸಂಘಟನೆ ಆಗ್ತಾವ. ಆದರೆ ಈ ಸಂಘ ಉಳಿದದ್ದು ಯಾಕಂದ್ರೆ ಹಿಂದುತ್ವ, ರಾಷ್ಟ್ರೀಯತೆ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆ ಒಳಗೆ, ಕೌಟುಂಬಿಕ ಕಲ್ಪನೆ ಒಳಗೆ ಪ್ರಾರಂಭ ಮಾಡಿದಂಥ ಸಂಘ ಇವತ್ತು ಜಗತ್ತಿನ ಅತಿ ದೊಡ್ಡ ಸಂಘಟನೆ ಸಂಘ. ಜಗತ್ತಿನ 100 ದೇಶಗಳ ಸಂಘದ ಚಟುವಟಿಕೆಗಳಿವೆ. ಭಾರತದ 60,000 ಶಾಖೆಗಳಿವೆ. 120 ವಿವಿಧ ಕ್ಷೇತ್ರಗಳ ಕೆಲಸ ಮಾಡ್ತಾವೆ ಸಂಘದ್ದು. ಸಂಘ ಕಾಣದೇ ಇರುವಂಥ ಊರಿಲ್ಲ, ಸಂಘ ಹೋಗದೇ ಇರುವಂಥ ಮನೆ ಇಲ್ಲ. ಅಷ್ಟೊಂದು ವಿಶಾಲವಾಗಿ ಕೆಲಸ ಮಾಡ್ತಿದ್ದೇವೆ. ಮೌನ ಕ್ರಾಂತಿ ಅಂತ ಒಂದು ಪವಿತ್ರ ಸಂಘಟನೆಯನ್ನ ನಾಶ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದ್ರು. ಅದರ ಪರಿಣಾಮ ಸಂಘಟನೆ ಬೆಳೀತಾನ ಹೋಯ್ತು. ಒಂದು ಸಂಘಟನೆ ಒಳಗೆ ವ್ಯಕ್ತಿ ನಿರ್ಮಾಣ ಮಾತ್ರ ಸಂಘ ಮಾಡೋದು, ಮತ್ತೊಂದೇನು ಮಾಡಂಗಿಲ್ಲ. ಸಂಘ ಕುಚ್ ನೈ ಕರ್ತಾ, ಸ್ವಯಂ ಸೇವಕ್ ಸಬ್ ಕುಚ್ ಕರ್ ಸಕ್ತಾ ಹೈ. ಸಂಘ ಏನೂ ಮಾಡೋದಿಲ್ಲ, ಸಂಘದ ಸ್ವಯಂ ಸೇವಕ ಎಲ್ಲವನ್ನೂ ಮಾಡ್ತಾನಂತ ಅವಾಗ ಡಾಕ್ಟರ್ ಜಿ ಅವರು ಹೇಳಿದರು. ಅದು ಸತ್ಯ. ಸಂಘ ನಿರಂತರ ಸಾಧನೆ, ಶಾಖೆ ಮುಖಾಂತರ ವ್ಯಕ್ತಿ ನಿರ್ಮಾಣ, ವ್ಯಕ್ತಿಯಿಂದ ರಾಷ್ಟ್ರೋದ್ಧಾರ, ರಾಷ್ಟ್ರದ ಉನ್ನತಿ, ರಾಷ್ಟ್ರ ಜಾಗೃತಿ ಮಾಡೋದು ಸಂಘದ ಶಕ್ತಿ. ಹೆಂಗಂದ್ರೆ ಒಂದು ಬೋಲ್ಟ್ ಫ್ಯಾಕ್ಟ್ರಿ ಇದ್ದಂಗೆ. ಇಲ್ಲಿ ತಯಾರಾದ ಬೋಲ್ಟ್ ಸ್ಲಿಪ್ ಆಗೋದೇ ಇಲ್ಲ, ಯಾಕಂದ್ರೆ ಇದು ಸ್ಟ್ಯಾಂಡರ್ಡ್ ಕಂಪನಿ. ಅಂತ ಒಂದು ಕೆಲಸ ಮಾಡುತ್ತೆ ಸಂಘ. ಅಂದ್ರೆ ಜನರೇಟರ್ ಇದ್ದಂಗೆ, ವಿದ್ಯುತ್ ಮಾತ್ರ ಸೃಷ್ಟಿ ಮಾಡ್ತದೆ. ಆ ವಿದ್ಯುತ್ದಿಂದ ನೀವು ಫ್ರಿಜ್, ಫ್ಯಾನ್, ಟೇಪ್, TV ಏನು ಬೇಕಾದ ಹಚ್ಕೋಬಹುದು. ಆ ಜನರೇಟರ್ ಕೆಲಸವನ್ನು ಸಂಘ ಮಾಡ್ತಾ ಇದೆ. ಅಂತ ಸಂಘಕ್ಕೆ 100 ವರ್ಷ ಆಯಿತು. ಆ ಸಂಘದ ಪರಿಣಾಮವನ್ನು ಸಮಾಜಕ್ಕೆ ಬರ್ತವೆ. ಸಮಾಜ ಇವತ್ತು ಬಹಳ ಜಾಗೃತಿ ಆಗಿದೆ. ಪರಿಣಾಮ, ಅದರ ಪ್ರಭಾವ ಏನಪ್ಪ ಅಂದ್ರೆ ಸಂಘದಿಂದ ನೋಡ್ಬೇಕು. ನೀವು 20-30 ವರ್ಷದಿಂದ ಯಾವುದೇ ನಾಟಕ ಮಾಡಲಿ, ಕಾರ್ಯಕ್ರಮ ಮಾಡಲಿ, ಕತ್ತರಿ ತೊಗೊಂಡು ರಿಬ್ಬನ್ ಕತ್ತರಿಸ್ತಿದ್ರು. ಈಗ ದೀಪ ಹಚ್ಚಿ ಪುಷ್ಪಾರ್ಚನೆ ಮಾಡ್ತಾರೆ, ವಂದನಾರ್ಪಣೆ ಅಂತ ಹೇಳ್ತಾರೆ, ಉದ್ಘಾಟನೆ ಅಂತ ಹೇಳ್ತಾರೆ. ಇದು ಈ ಬದಲಾವಣೆ ಸಮಾಜದೊಳಗೆ ತಂದದ್ದು ಸಂಘನೇ. ಕೆಲವೊಂದು ಸಂಸ್ಕೃತ ಶಬ್ದಗಳು ಕಾರ್ಯಕ್ರಮ ಸಭೆ ಒಳಗೆ ಬಂದದ್ದು ಸಂಘದ ಪರಿಣಾಮದಿಂದ. ಇವತ್ತು ಸಂಘ ಏನೂ ಮಾಡಂಗಿಲ್ಲ, ಅದರ ಸ್ವಯಂ ಸೇವಕ ಎಲ್ಲವನ್ನು ಮಾಡಬಲ್ಲ ಅಂತ ಒಂದು ಶಕ್ತಿ ಇದೆ. ಸಂಘ ಹೆಣ್ಮಕ್ಕಳಿಗೂ ಸಹಿತ ರಾಷ್ಟ್ರ ಸೇವಕಾ ಸಮಿತಿ ಅಂತೇಳಿ ಮಾತೆಯನ್ನು ಜಾಗೃತಿ ಮಾಡುವಂಥ ಕೆಲಸ ಮಾಡ್ತಾ ಇದೆ. ಒಂದು ಕೈಲಿ ಹೊಡೆದ್ರೆ ಚಪ್ಪಾಳೆ ಆಗೋದಿಲ್ಲ, 2 ಕೈಲಿ ಹೊಡೆದ್ರೆ ಚಪ್ಪಾಳೆ. 50% ಸ್ತ್ರೀ ಶಕ್ತಿ ಇದೆ ಈ ದೇಶದಲ್ಲಿ. ಅವರು ಈ ಕೆಲಸ ಮಾಡಬೇಕಾಗಿದೆ. ಅದರ ಪರಿಣಾಮದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಇನ್ನೊಂದು ಭಾಗವೇ ರಾಷ್ಟ್ರ ಸೇವಕಾ ಸಮಿತಿ ಕೆಲಸ ಮಾಡ್ತಾರೆ. ಇವತ್ತು ಪರಿಸ್ಥಿತಿ ಆಗಿದೆ ಅಂದರೆ ದೇಶದೊಳಗೆ ಸಮಾಜ ಜಾಗೃತಿ ಆಗಿದೆ. ಸಮಾಜ ಜಾಗೃತ ಸಮಾಜ ಮಾಡಬೇಕಾದ ಕರ್ತವ್ಯಗಳು ಬಾಳಿವೆ. ಅದು ಹಿಂದೂ ಸಮಾಜದ ಜೊತೆ ನಾವು ಹಿಂದೂ ಸಮಾಜದ ಜೊತೆ ನಾವು ಯಾವ ರೀತಿ ಕೆಲಸ ಕೊಡಬೇಕು, ಕೆಲಸ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡೋದು ಸಮಾಜದಲ್ಲಿ ಸಾಮರಸ್ಯ. ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡೋಕೆ ಬೇರು ಸಹಿತ ಕಿತ್ತೊಗಿಬೇಕು. ಅದಕ್ಕಿಂತ ಜಗತ್ತಿನೊಳಗೆ ಯಾವ ಪಾಪನೂ ದೊಡ್ಡದಲ್ಲ. ಅಸ್ಪೃಶ್ಯತೆ ನಿವಾರಣೆ ಆಗಬೇಕು. ನಾವೆಲ್ಲ ಹಿಂದೂ, ನಾವೆಲ್ಲ ಬಂದು, ನಾವೆಲ್ಲ ಒಂದು ಅಂತ ಅನ್ನುವಂಥ ಸಂಕಲ್ಪವನ್ನು ಮಾಡಬೇಕು. ಸಮಾಜ ಆದಷ್ಟೊಳಗೆ ಕೆಲಸ ಮಾಡಬೇಕು. 2ನೇದು ಕುಟುಂಬಗಳು ಗಟ್ಟಿಯಾಗಬೇಕು. ವಸುದೈವ ಕುಟುಂಬಕಂ ಅಂತ ಜಗತ್ತಿಗೆ ಹೇಳಿದವರು ನಾವು. ನಮ್ಮ ಕುಟುಂಬಗಳು ಇವತ್ತು ಒಡೆಯಕತ್ತಾವ. ಅದರ ಪರಿಣಾಮದಿಂದ ನಮ್ಮ ಯುವಕ ಯುವತಿಯರು ದಾರಿ ಬಿಡಾಕತ್ತಾರೆ. ಅದರ ಪರಿಣಾಮದಿಂದ ಲವ್ ಜಿಹಾದಿಗಳು ಅದರ ಫಾಯ್ದೆ ತೊಗೊಳಕತ್ತಾರೆ. ಯುವಕರು ಇವತ್ತು 30 ವರ್ಷ 20 ವರ್ಷ ಆಗಿರಂಗಿಲ್ಲ. 20 ವರ್ಷದೊಳಗೆ ಊಟಗ ತಿಂದೆ 30 ವರ್ಷಕ್ಕೆ ಮುದುಕರಕ್ಕಾರ 40 ವರ್ಷಕ್ಕೆ ಬದುಕು ಮಾಡ್ತಾರೆ. 50 ವರ್ಷಕ್ಕೆ ಅದು ಹಡಿದ್ರೊಳಗೆ ಇದು ಸತ್ತಿರ್ತೈತೆ, ಅದು ಹುಟ್ಟಿರ್ತೈತೆ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. 6 ಪ್ಯಾಕ್ ಯುವಕರ ಅವಶ್ಯಕತೆ ಇದೆ ಇವತ್ತು ದೇಶಕ್ಕೆ. ಯಾಕೆ ನಾವು ಆಂಜನೇಯನ ಭಕ್ತರಿದ್ದೀವಿ ಅಂದ್ರೆ ಆಂಜನೇಯನ ಶಕ್ತಿಯನ್ನು ಆಹ್ವಾನಿಸಬೇಕು. ಅದು ಪ್ರತಿ ಊರಿಗೆ ಒಂದು ಗರಡಿ ಮಣಿ ಇದ್ದು, ಪ್ರತಿ ಊರಿಗೆ ಒಂದು ಹನುಮಪ್ಪನ ಗುಡಿ ಇದ್ದು, ಅದನ್ನು ಸಮರ್ಥ ರಾಮದಾಸರು ಇಡೀ ದೇಶದೊಳಗೆ ಪ್ರಾರಂಭ ಮಾಡಿದ್ರು. ಹನುಮಂತನ ಗತೆ ಕಸರತ್ ವ್ಯಾಯಾಮ ಮಾಡಬೇಕು ಗರಡಿ ಮಣಿ ಒಳಗೆ. ಹನುಮಂತನ ಗತೆ ಯಾವುದೇ ನಿಸ್ವಾರ್ಥ ಭಾವನೆಯಿಂದ ರಾಷ್ಟ್ರ ಸೇವೆ ಮಾಡಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು
ಸಮರ್ಥ ರಾಮದಾಸರು ಹನುಮಂತೇವ್ರ ಗುಡಿ ಮತ್ತು ಗರಡಿ ಮಣಿಯನ್ನು ಪ್ರಾರಂಭ ಮಾಡಿದರು. ಅದರ ಪರಿಣಾಮದಿಂದನೇ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಸೈನ್ಯ ಒಪ್ಪಿತ್ತು. ಆ ಗರಡಿ ಮಣಿ ಒಳಗೆ ತಯಾರಾಗಿ ಆಂಜನೇಯನಿಗೆ ತಯಾರು ಮಾಡ್ತಿದ್ರು. ಶಿವಾಜಿ ಹತ್ರ ಎಷ್ಟು ಶಕ್ತಿ ಇತ್ತು, ಬರೀ 800 ಸೈನ್ಯ, 1,00,000 ಸೈನ್ಯ ತಗೊಂಡು ಬಂದಿದ್ದ. ಅವನು ಹೊಟ್ಟೆ ಎರಿಬೇಕಂತ ಅಫ್ಜಲ್ ಖಾನ ಶಿವಾಜಿನ ಮುಗಿಸ್ಬೇಕಂತೇಳಿ 1,00,000 ಸೈನ್ಯನ ಹಂತ ಹಂತವಾಗಿ ನಿಲ್ಲಿಸಿ 800 ಸೈನ್ಯ ಅಟಾಡಿಸಿ ಕಾಡಿನೊಳಗೆ ಹೊಡೆದು, ಕಾಡಿನ ಗಿಡ ಮರಗಳ ಸಹಿತ ಶಿವಾಜಿ ಸೈನ್ಯಕ್ಕೆ ಸಹಾಯ ಮಾಡ್ತಿದ್ದು. ಶಿವಾಜಿ ಸೈನ್ಯ ಬಂದ್ರೆ ಬಾಗಿ ರಸ್ತೆ ಬಿಡ್ತಿದ್ದು, ಯಾಕಂದ್ರೆ ಅಂಬಾಭವಾನಿ ಆಶೀರ್ವಾದ ಇತ್ತು. ಶಿವಾಜಿ ಎದ್ದದ್ದು ಬಂಡಾಯ ಅಲ್ಲ. ಶಿವಾಜಿ ಇತಿಹಾಸದೊಳಗೆ ಏನು ಹೇಳ್ತಾರೆ ಅಂದ್ರೆ ಪಹಾಡೌಕ ಚುವ ಅಂತ, ಬೆಟ್ಟದ ಇಲಿ ಅಂತ ಹೇಳಿದ್ರು ಶಿವಾಜಿಗೆ. ಬೆಟ್ಟದ ಇಲಿ ಅವಾಗ ನಮ್ಮತನವನ್ನು ನಾವು ಉಳಿಸ್ಕೊಳ್ಳೋದು, ಇಲಿತನ ಅಲ್ಲ, ಅದು ಹುಲಿತನ. ಅದನ್ನು ನಾವು ತಪ್ಪು ಸಂದೇಶ ಕೊಡ್ತೇವೆ ಮಕ್ಕಳಿಗೆ. ಅದರ ಪರಿಣಾಮದಿಂದ ಇವತ್ತು ಶಕ್ತಿಯುತ ದೇಶಭಕ್ತರ ನಿರ್ಮಾಣ ಆಗೋದು, ಶಕ್ತಿಯುತ ಮಾತೆಯರ ನಿರ್ಮಾಣ ಆಗೋದು. ಯಾಕಂದ್ರೆ ಕುಟುಂಬದ ಆಧಾರ ಸ್ತಂಭವೇ ತಾಯಿ. ಯಾವ ಮನೆಯೊಳಗೆ ತಾಯಿ ಗಟ್ಟಿರ್ತಾಳೋ ಆ ಮನೆ ಮಕ್ಕಳು ಹಾಳಾಗೋದಿಲ್ಲ. ಯಾವ ಮನೆಯೊಳಗೆ ತಾಯಿ ಅಭದ್ರ ಹೇಳ್ತಾಳೋ ಆ ಮನೆಯೊಳಗೆ ಮಕ್ಕಳು ಹಾಳಾಗ. ಯಾಕಂದ್ರೆ ಮನೆಯ ಮೊದಲು ಪಾಠಶಾಲೆ, ತಾಯಿ ಮೊದಲು ಗುರು. ತೊಟ್ಟಿಲ ತೂಗುವ ಕೈ ಜಗತ್ತನ್ನು ತೂಗಬಹುದು ಅಂತ ನಮ್ಮ ಪೂರ್ವಜರು ಹೇಳಿದ ಹಾಗಲ್ಲ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತ ಯಾಕೆ ಹೇಳಿದ್ದಂದ್ರೆ, ವಸುದೈವ ಕುಟುಂಬಕ್ಕೆ ಯಾಕೆ ಹೇಳಿದ್ರೆ, ಭಾರತ ಮಾತೆ ಅಂತ ನಾವು ಯಾಕೆ ಅನ್ನೋದಂದ್ರೆ, ಈ ಕುಟುಂಬವನ್ನು ನಿರ್ವಹಣೆ ಮಾಡುವಂಥ ಸಾಮರ್ಥ್ಯ ಶಕ್ತಿ ಇರೋದು ತಾಯಂದಿರಿಗೆ. ಅಂಥ ತಾಯಂದಿರನು ಇವತ್ತು ಕಲುಷಿತವಾದಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲದೇನೆ ಮನೆಯೊಳಗೆ ಆಂಟಿ ಅಂಕಲ್ ಅನ್ನುವಂಥ ಪದಗಳು ಬಂದವು. ಅದ್ರ ಮಕ್ಕಳು ಆಂಟಿ ಅಂಕಲ್ ಸಾರಿ ಬಾಯ್ ಬಾಯ್ ಟಾಟಾ ಇಟ್ಟು ಹೇಳಿಬಿಟ್ರೆ ಮುಗಿದು ಹೋಗ್ತಾವ, ಮಾತಾಡೋ ಅವಶ್ಯಕತೆನೇ ಇಲ್ಲ. ಎಲ್ಲದಕ್ಕೂ ಇದೇ ಯೂಸ್ ಆಗ್ತದೆ. ಇಷ್ಟರಿಂದ ಅವನು ತಲೆಯೊಳಗಿರುವಂಥ ಸಾಹಿತ್ಯ ಭಂಡಾರ, ಶಬ್ದ ಭಂಡಾರ ಕುಗ್ಗುತ್ತಾ ಇದೆ. ಅದೇ ನಮ್ಮ ಭಾಷೆ ಒಳಗೆ ಚಿಕ್ಕಮ್ಮ, ದೊಡ್ಡಮ್ಮ, ಅಕ್ಕ, ತಂಗಿ ಇದೆಲ್ಲ ಕರೆಯುವಾಗ ನನ್ನ ಸಂಬಂಧ ಅಕ್ಕಿ ಜೊತೆ ಏನೈತೆ ಅನ್ನೋದನ್ನ ನೆನಪು ಮಾಡಿಕೊಡ್ಬೇಕು. ಅತ್ತಿಗೆ ಅಂತ ಕರೆದಾಗ ಅತ್ತಿಗೆ ಜೊತೆ ನಾ ಹೆಂಗಿರ್ಬೇಕು ಅನ್ನೋದು ಆ ಶಬ್ದ ನೆನಪು ಮಾಡಿಕೊಡ್ಬೇಕು. ತಂಗಿ ಅಂತ ಕರೆದಾಗ ತಂಗಿ ಜೊತೆ ನಾ ಹೆಂಗಿರ್ಬೇಕು ಅನ್ನೋದು ಆ ಶಬ್ದ ನೆನಪು ಮಾಡಿಕೊಡ್ಬೇಕು. ಈ ಪ್ರತಿಯೊಂದು ಪದದ ಜೊತೆ ನನ್ನ ಜವಾಬ್ದಾರಿ ಏನು ಅನ್ನೋದನ್ನ ನೆನಪು ಮಾಡಿಕೊಡ್ತೆ. ಅದರಿಂದ ಅನೈತಿಕತೆಗಳು ಕಡಿಮೆ ಆಗ್ತಿದ್ವು. ಇವತ್ತು ಅಂಟಿ ಅಂದ್ಬಿಡ್ತಾರೆ. ಅಂಟಿ ಅಂದ್ರೆ ಒಂದು ಹೆಣ್ಣು, ಅದು ವಯಸ್ಸಿಲ್ಲ, ಏನಿಲ್ಲ. ಅಂಟಿ ಪ್ರೀತಿ ಹತ್ತು ಹೇಳ್ಬೋದು, ಅಂತ ಸ್ಥಿತಿ ನಿರ್ಮಾಣ ಆಗಿದೆ. ಅದೆಲ್ಲ ಸರಿಬೇಕಂದ್ರೆ ನಮ್ಮದೇ ಕಲ್ಚರ್. ಇಂಗ್ಲಿಷ್ ಕಲಿಯೋದು ತಪ್ಪಂತ ಹೇಳಕತ್ತಿಲ್ಲ. ಬಂಗಾರಪ್ಪ ಅಂತಾರೆ, ಸ್ಟೋನ್ ಫಾದರ್ ಅನ್ನಕ್ಕಾಗೋದಿಲ್ಲ ಇಂಗ್ಲಿಷ್ ಕಲಿತೇವೆ ಅಂತೇಳಿ. ಗೋಲ್ಡನ್ ಫಾದರ, ಸ್ಟೋನ್ ಫಾದರ, ಕಲ್ಲಪ್ಪ, ಬಂಗಾರಪ್ಪ ಅಂತ ಕರೆಯಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಕಲ್ಚರ್ ಇಟ್ಕೊಂಡು ನಮ್ಮ ಮಕ್ಕಳು ಬೆಳೆಸ್ಬೇಕು. ಇವತ್ತು ಬರ್ತ್ಡೇ ಮಾಡ್ಬೇಕಾದ್ರೆ ನಾವು ಎಷ್ಟು ವಿಕೃತ ಆಗಿವೆ ಅಂದ್ರೆ, ನಮ್ಮ ಹನುಮ ಜಯಂತಿ